ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಮಧ್ಯಪ್ರದೇಶ್ ರಾಜ್ಯದ ಒಂದು ಮೀಸಲಾತಿ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ವಿಚಾರಣೆಗೆ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಬೆಳಗ್ಗೆಯಿಂದ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ರಿ, ಸೊ ಏನಿದೆ ಇವತ್ತಿನ ಅಪ್ಡೇಟು, ಏನಾಯ್ತು ರಿಸರ್ವೇಶನ್ ಕೇಸ್ ಅಂತ. ನೋಡಿ, ನಿಮ್ಗೆ ಗೊತ್ತೇ ಇದೆ, 4ನೇ ತಾರೀಕು ಅಂದ್ರೆ ಇವತ್ತು ನಿಗದಿಯಾಗಿತ್ತು ಈ ಹಿಂದಿನ ವಿಚಾರಣೆಯಲ್ಲಿ. ಸೇಮ್ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಮೀಸಲಾತಿ ಕೇಸ್ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲೂ ಕೂಡ ಹೈಕೋರ್ಟ್ ಅಲ್ಲಿ ಈಗ ವಿಚಾರಣೆಯಲ್ಲಿದೆ, ಅಂದ್ರೆ 56. ಸೊ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಒಂದು ಅಡ್ವೊಕೇಟ್ ಜನರಲ್ ಅವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಬೇರೆ ರಾಜ್ಯಗಳದ್ದು ಈಗ ಅಂತಿಮ ವಿಚಾರಣೆಯಲ್ಲಿ ಇದೆ ಸುಪ್ರೀಂ ಕೋರ್ಟ್ ಕೇಸ್ಗಳು. ಸೊ ಅದನ್ನ ನೋಡ್ಕೊಂಡು ನಾವಿಲ್ಲಿ ಡಿಸಿಷನ್ ಅನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿನ ರಾಜ್ಯದ ಕಥೆನೇ ಬೇರೆ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಒಂದೊಂದು ವಿಚಾರಣೆಯಲ್ಲೂ ಕೂಡ ಸರ್ಕಾರದ ಪರ ವಕೀಲರು ಗೈರು ಹಾಜರಾಗ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ಪರ ಏನಲ್ಲಿ ವಿಚಾರಣೆಗೆ ಹಾಜರಾಗಬೇಕಿತ್ತು, ಅವರು ಬೇಕು ಅಂತಾನೆ ಗೈರು ಹಾಜರಾಗ್ತಾ ಇರೋ ರೀತಿ ಕಂಡು ಬರ್ತಾ ಇದೆ. ಇನ್ನಷ್ಟು ಮುಂದಕ್ಕೆ ಹೋಗ್ಲಿ ಇದು ಅನ್ನೋ ರೀತಿ ಸರ್ಕಾರ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ನಿಲುವನ್ನು ಅನುಸರಿಸ್ತಿದೆ. ಅಂದ್ರೆ ಈ ಕಡೆ ಮೀಸಲಾತಿ ಪರ ಇದ್ದಂಗೂ ಇದೆ, ವಿರೋಧ ಇದ್ದಂಗಿದೆ. ಹಂಗೆ ಕೆಲವರಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮಧ್ಯಪ್ರದೇಶದ ರಾಜ್ಯದಲ್ಲಿ. ಸೊ ಇವತ್ತು ಕೂಡ ಆಸ್ ಇಟ್ ಈಸ್ ಅದೇ ಆಯ್ತು. ಏನು ಅಂತಂದ್ರೆ, ವಿಚಾರಣೆ ಏನೋ ಕೇಸ್ ಲಿಸ್ಟ್ ಆಗಿತ್ತು, ಬಂದಿತ್ತು ಕೂಡ, ಬಟ್ ಗೈರಾಜರಾಗಿದ್ರು. ಸೊ ಏನಿದು, ಯಾಕೆ ಹಿಂಗೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ನೋಡಿ, ಸರ್ಕಾರಗಳು ಇಂತಹ ಮೀಸಲಾತಿ ವಿಷಯ ಅಂತ ಬಂದಾಗ ತುಂಬಾ ಸೂಕ್ಷ್ಮವಾದ ನಿಲುವನ್ನ ತೆಗೆದುಕೊಳ್ತವೆ. ಅಂಡ್ ಕೆಲವೊಂದು ಬಾರಿ ತಟಸ್ಥ ನೀತಿಯನ್ನು ಅನುಸರಿಸೋದಕ್ಕೆ ನೋಡ್ತವೆ. ಅಂದ್ರೆ ಈಗ ಕಂಪ್ಲೀಟ್ ಆಗಿ ಅದ್ರ ಅಗೇನಿಸ್ಟು ಇರಲ್ಲ, ಅದನ್ನ ಒಪ್ಕೊಳ್ಳೋಕ್ಕೂ ಸಿದ್ಧ ಇರಲ್ಲ. ಒಂದು ನಡುವೆ ಹೆಂಗಂದ್ರೆ ಓಲೈಕೆ ಮಾಡೋ ರೀತಿ ಈಗ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ. ಈಗ 56 ವ್ಯಾಲಿಡ್ ಅನ್ನ ಮಾಡೋದಕ್ಕೆ ಈಗ 9th ಶೆಡ್ಯೂಲ್ಗೆ ಸೇರಿಸಿ ಅನುಮೋದನೆಗೆ ಕಳಿಸಿದ್ದಾರೆ. ಬಟ್ ಮುಂಚೆ ಇದು ಯಾವುದೋ ಅವರು ಪ್ರೊಸೆಸ್ ಮಾಡಿರಲಿಲ್ಲ. ಬಟ್ ಈ ಕಡೆ ಕೋರ್ಟ್ ಅಲ್ಲೂ ಕೂಡ ಕೇಸ್ ನಡೀತಾ ಇದೆ, ಅಲ್ಲೂ ಕೂಡ ಸಂಪೂರ್ಣವಾಗಿ ನಾವು 56 ಅನ್ನ ಬಿಡ್ತೀವಿ ಅಂತಾನು ಕೂಡ ಹೇಳ್ತಾ ಇಲ್ಲ ನಾವು 50 ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತಾನು ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ 50 ಮಾಡ್ತೀವಿ, 6% ಕೋರ್ಟ್ ಕೇಸ್ ಆದ್ಮೇಲೆ ನೋಡ್ಕೊಳ್ತೀವಿ ಅನ್ನೋ ರೀತಿ. ಅಂದ್ರೆ ಇದು ಮೀಸಲಾತಿ ವಿಚಾರ ಅನ್ನೋದು ಇತ್ತೀಚೆಗೆ ಹೆಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಅಂದ್ರೆ, ಒಂದು ವೋಟ್ ಬ್ಯಾಂಕ್, ಆ ಒಂದು ಸಮುದಾಯವನ್ನ ಓಲೈಕೆ ಮಾಡೋದಕ್ಕೋಸ್ಕರ ಅಸಂಬದ್ಧವಾಗಿ, ಸಂವಿಧಾನಕ್ಕೆ ವಿರೋಧವಾಗಿ ತಮ್ಮ ನಿಲುವುಗಳನ್ನ ತೆಗೆದುಕೊಂಡು ನಾಳೆ ಅವುಗಳನ್ನ ಕೋರ್ಟ್ ಅಲ್ಲಿ ಈ ರೀತಿ ಆಗೋ ರೀತಿ ಮಾಡ್ತಾರೆ. ಸೊ ಅದೇ ಈಗ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಈಗ ನಮ್ಮ ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯದ ನ್ಯಾಯಾಲಯದಲ್ಲಿ ನಡೀತಾ ಇರೋ ಕೇಸ್ ವಿಚಾರದಲ್ಲಿ ಬೇರೆ ರಾಜ್ಯದ ಕೋರ್ಟ್ ಕೇಸ್ದು ತೀರ್ಪು ಅಂತಿಮ ಆದ್ಮೇಲೆ ನಾವು ನೋಡ್ಕೊಳ್ತೀವಿ ಅಂದ್ರೆ, ಅದು ಈಗ ಏನಾಗಿದೆ ಗೊತ್ತಾ, ಪೋಸ್ಟ್ಪೋನ್ ಮಾಡಿದ್ದಾರೆ ಕೇಸ್. ಇವತ್ತು ವಿಚಾರಣೆಗೆ ಬರಲಿಲ್ಲ. ಸೊ ಅದಕ್ಕೆ 4 ವಾರಗಳ ಕಾಲ ಮುಂದೂಡಿಕೆ ಮಾಡಿದ್ದಾರೆ. ಅಲ್ಲಿ ಕೇಸ್ ಮುಂದಕ್ಕೆ ಹೋದಷ್ಟು ನಮಗೆ ಇಲ್ಲಿ ಇವ್ರು ಅದೇ ನೆಪ ಹೇಳ್ಕೊಂಡು ಹೋದ್ರೆ ನಮ್ಮ ನೇಮಕಾತಿ ಪ್ರಕ್ರಿಯೆಗಳು ಕೂಡ ವಿಳಂಬ ಆಗುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಎಷ್ಟು ಸಮಸ್ಯೆ ಆಗಿದೆ ಅಂತ. 12ನೇ ತಾರೀಕಿಗಾಗಿ ನಮ್ಮ ಸ್ಟೇಟ್ದು ಕೇಸ್ ಇದೆ ಇಲ್ಲಿ ಹೈಕೋರ್ಟ್ ಅಲ್ಲಿ. ಇವರು ನಾವು ಬೇರೆ ಸ್ಟೇಟ್ ನೋಡ್ಕೊಂಡು ಡಿಸಿಷನ್ ತೆಗೆದುಕೊಳ್ತೀವಿ ಅಂದ್ರೆ, ಅವರಲ್ಲಿ ಬೇಕು ಅಂತಾನೆ ಕೇಸನ್ನ ಮುಂದಕ್ಕೆ ಓಡಿಸ್ತಾ ಇದ್ದಾರೆ. ಈಗ 4 ವಾರಗಳ ಕಾಲ ಮತ್ತೆ ಮಧ್ಯಪ್ರದೇಶ ರಿಸರ್ವೇಶನ್ ಕೇಸು ಮುಂದೂಡಿಕೆ ಆಗಿದೆ. ಸೊ ನಮ್ಮ ದೇಶದ ಸಮಸ್ಯೆನೇ ಇದು. ನ್ಯಾಯಾಲಯ ಇದೆ, ನ್ಯಾಯಾಧೀಶರಿದೆ, ಆದ್ರೆ ನ್ಯಾಯದಾನ ವಿಳಂಬ ಆಗುತ್ತೆ. ಯಾಕೆ ಅಂತಂದ್ರೆ, ಅತಿಯಾದ ಪ್ರಕರಣಗಳ ಸಂಖ್ಯೆ, ಕಡಿಮೆ ನ್ಯಾಯಾಧೀಶರ ಸಂಖ್ಯೆ, ಅವ್ರಿಗೂ ಕೂಡ ಒತ್ತಡ ಇರುತ್ತೆ. ದಿನಕ್ಕೆ ಇಷ್ಟು ಕೇಸ್ಗಳೇ ಇರುತ್ತೆ, ಅಷ್ಟು ಪೆಂಡಿಂಗ್ ಕೇಸಸ್ನ ಅವರು ಹೆರಿಂಗ್ ತೆಗೆದುಕೊಳ್ಬೇಕು. ಅಂಡ್ ವಕೀಲರು ಬೇಕು ಅಂತಾನೆ ಮಾಡುವಂತ ಈ ಹಣಕ್ಕಾಗಿ, ನೋಡಿ ಕೆಲವು ವಕೀಲರು ಹೆಂಗಿರ್ತಾರೆ ಅಂತಂದ್ರೆ, ಹಣಕ್ಕಾಗಿ ಕೇಸ್ ವಿಚಾರಣೆಗಳನ್ನ ಮುಂದಕ್ಕೆ ಓಡಿಸ್ತಾನೆ ಇರ್ತಾರೆ. ಅವ್ರಿಗೇನ್ ಬೇಕು, ಒಟ್ಟು ದುಡ್ಡು ಬೇಕು ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಸೊ ಅದು ಒಂದು ರೀಸನ್ ಆಯ್ತು. ಅದು ಒಂದು ರೀಸನ್ನು. ಅತಿಯಾದ ಪ್ರಕರಣಗಳ ಸಂಖ್ಯೆ, ಕಡಿಮೆ ನ್ಯಾಯಾಧೀಶರ ಸಂಖ್ಯೆ, ಈ ರೀತಿಯಾಗಿ ಕೇಸ್ಗಳು, ಅದರಲ್ಲೂ ಎಸ್ಪೆಷಲಿ ಈ ನೇಮಕಾತಿ ಮತ್ತು ಸರ್ವಿಸ್ ಮ್ಯಾಟರ್ಸ್ಗಳ ವಿಷಯಗಳು ಬಂದಾಗ ಶೀಘ್ರವಾಗಿ ಅವಕ್ಕೆ ಪರಿಹಾರ ನೀಡುವಂತ ಕೆಲಸ ಆಗ್ಬೇಕು ನ್ಯಾಯಾಲಯಗಳಿಂದ. ಯಾಕೆ ಅಂತಂದ್ರೆ, ಒಂದು ಕೇಸ್, ಈಗ ಕೇಸ್ ಪೆಂಡಿಂಗ್ ಇರೋ ಕೇಸಿಂದ ಎಷ್ಟು ದಿನ ಆಯ್ತು, ಈಗ ಮೇನ್ಸ್ ರಿಸಲ್ಟ್ ಇಲ್ಲ. ಇವೆಲ್ಲ ಅದೇನಾದ್ರೂ ಒಂದು ಬಗೆಹರಿತು ಒಂದು, ಅಥವಾ ಪಾಸಿಟಿವ್ ಆರ್ ನೆಗೆಟಿವ್ ಇತ್ಯರ್ಥ ಕಂಡು ಬಿಟ್ರೆ ಇನ್ನೊಂದು ರೆಕ್ರೂಟ್ಮೆಂಟ್ ಆದ್ರೂ ಮಾಡುತ್ತೆ, ಅಥವಾ ಇನ್ನೇನಾದ್ರೂ ಬೇರೆ ಪ್ರೊಸೆಸ್ಗಳಾಗುತ್ತೆ, ಬೇರೆ ಯಾವುದಕ್ಕಾದ್ರೂ ಅದೊಂದು ಬೆನಿಫಿಟ್ ಆಗುತ್ತೆ. ಬಟ್ ಅದಾಗಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಪೆಂಡಿಂಗ್ ಆಗ್ತವೆ ಕೇಸಸ್ಗಳು ಅಂದ್ರೆ, ಅದು ಯಾರೋ ಒಬ್ಬ ವಿದ್ಯಾರ್ಥಿನಿ ಇತ್ತೀಚೆಗೆ ನಾನು ಓದಿದೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್. ಒಂದು ಯಾವುದೋ ಪರೀಕ್ಷೆಗೆ ಹೋಗ್ಬೇಕಾದ್ರೆ ರೈಲ್ವೆ ಟ್ರೈನ್ ಲೇಟ್ ಆಗಿ ಪರೀಕ್ಷೆನಾಗಿ ಕಳ್ಕೊಳ್ತಾಳೆ. ಅದಾದ್ಮೇಲೆ ಸತತ 8 ವರ್ಷ ಕೋರ್ಟಲ್ಲಿ ಫೈಟ್ ಮಾಡಿ ಅದಕ್ಕೆ ಪರಿಹಾರವನ್ನು ಪಡ್ಕೊಂಡಿದ್ದಾಳೆ. ಅಷ್ಟೊತ್ತಿಗಾಗಲೇ ಎಷ್ಟು ಸಮಯ ಆಗಿರುತ್ತೆ, ಎಷ್ಟು ಹಣ ಖರ್ಚಾಗಿರುತ್ತೆ, ಎಷ್ಟು ಮಾನಸಿಕ ಹಿಂಸೆ ಆಗಿರುತ್ತೆ, ಎಷ್ಟು ಬಾರಿ ಕೋರ್ಟ್ ಅಲ್ಲಾಡ್ಬೇಕು, ಎಷ್ಟು ಬಾರಿ ವಕೀಲರಿಗೆ ಫೀಸ್ ಕೊಡಬೇಕು. ನಿಜಕ್ಕೂ ಅದು ಹೇಳುತ್ತಿರೋದು ಸಾಮಾನ್ಯ ಜನರು ಇವತ್ತು ಕೋರ್ಟು ಕಚೇರಿಗಳು ಅಂದ್ರೆ ಯಾಕೆ ಹೆದರ್ತಾರೆ ಅಂದ್ರೆ, ಆ ಸಮಯ,
ಆ ಒಂದು ಮೆಂಟಲಿ ಪ್ರೆಷರ್, ಅಲ್ಲಿ ಹೋಗಿ ವಕೀಲರು ಬರೋರ್ಗು ಕಾಯ್ಬೇಕು, ಕೂತ್ಕೋಬೇಕು, ಅವರಿಗೆ ಹಣ ಕೊಡಬೇಕು, ಎಷ್ಟು ಸಮಸ್ಯೆ ಇದೆ ಅಂತಂದ್ರೆ ಅದು ಹೇಳುತ್ತಿರೋದು. ಇತ್ತೀಚೆಗೆ ಕೆಲವು ಸುಧಾರಣೆಗಳು ಬಂದಿದೆ, ಹೊಸ BNS ಎಲ್ಲ ಬಂದ್ಮೇಲೆ. ಆದ್ರೂ ಇನ್ನಷ್ಟು ಸುಧಾರಣೆ ಆಗಬೇಕು. ನ್ಯಾಯಾಲಯಗಳಲ್ಲಿ ನ್ಯಾಯದಾನ ವಿಳಂಬ ಆಗದ ರೀತಿಯಲ್ಲಿ ನಮ್ಮಲ್ಲಿ ಕೆಲಸಗಳಾಗಬೇಕಿದೆ. ಈ ಒಂದು ಮೀಸಲಾತಿ ಕೇಸ್ಗಳಲ್ಲಿ ಇಂತಲ್ಲಿ ವರ್ಷಾನುಗಟ್ಟಲೆ ನಾವು ಕಾಯೋದಾದ್ರೆ ಯಾವಾಗ ಇವಕ್ಕೆಲ್ಲ ಪರಿಹಾರ ಸಿಗೋದು? ಸೊ ಈಗ MP ಕೇಸ್ ಈ ರೀತಿ ಆಗಿದೆ. ಯಾರೆಲ್ಲ ಇದ್ರ ಅಪ್ಡೇಟ್ ಅನ್ನ ಬೆಳಿಗ್ಗೆಯಿಂದ ಕೇಳ್ತಾ ಇದ್ರಿ, ಸೊ ನಿಮ್ಗಾಗಿ ಒಂದು ಮಾಹಿತಿ ತಿಳಿಸಿದ್ದೀನಿ. ಅಂಡ್ ನಮ್ಮ ಸ್ಟೇಟ್ದು 12ನೇ ತಾರೀಕಿದ. ಸೊ ಕಾದು ನೋಡೋಣ ಏನಾಗುತ್ತೆ. ನಮ್ಮ ರಾಜ್ಯದ ಸರ್ಕಾರದ ನಿಲುವು ಏನೇನು ಅಂತ. 12ನೇ ತಾರೀಕು ಏನಾದ್ರು ಇವರು ಕೋರ್ಟ್ ಅವಕಾಶ ಕೊಟ್ಟರು ನೇಮಕಾತಿ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನಿಜವಾಗ್ಲೂ ಜಂಜಿ ಪ್ರೊಟೆಸ್ಟ್ ಅಂದ್ರೆ ಏನು ಅನ್ನೋದನ್ನ ಈ ಸರ್ಕಾರ ನೋಡ್ಬೇಕಾಗತ್ತೆ. ಆ ರೀತಿ ನಾವೆಲ್ಲರೂ ವಿದ್ಯಾರ್ಥಿ ಶಕ್ತಿ ಅಂದ್ರೆ ಏನು ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ಸೊ ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದಗಳು.